ಎಣ್ಣೆ ಹೊಡಿಯೋನು ಬೋಟಿ ಪ್ಯಾಕೆಟ್ ಮೇಲೆ ಆನೆ ಮಾಡಿದ್ನಾಗಾಯ್ತು ನೀನ್ ಹೇಳ್ತಿರೋ ಮಾತು. ಅಕ್ಕಯ್ಯ 100% ಹೇಳ್ತೀವ್ನಿ, ಆ ದೇವ್ರ ಪದಕನ ಕದ್ದಿರೋದು ಇವನೇ ಕಳ್ಳ ಕಳ್ಳ ಕಳ್ಳ. ಯಾವಲ್ಲ ಕಳ್ಳ? ನೀನ್ ಕಳ್ಳ. ಏ ನಂಜ, ರಾಮೇಗೌಡ, ಸುಮ್ಮನೆ ಚಿಕ್ಕಪ್ಪ, ನನ್ ಗಂಡ ಹೇಳ್ತಿಲ್ವಾ ಅವ್ರು ಅದನ್ನ ಎತ್ಕೊಂಡಿಲ್ಲ ಅಂತ? ಆಹಾ, ನಿನ್ ಗಂಡ ಸತ್ಯ ಹರಿಶ್ಚಂದ್ರನ್ ತುಂಡು ಅವ್ನು ಹೇಳ್ದ ಅಂತ ನಾನು ನಂಬೇಕಾ? ನೋಡಿ, ನನ್ ಗಂಡ ದುಡ್ಡು ಬೇಕು ಅಂತ ಜಗಳ ಮಾಡಿರ್ಬೋದು, ಹೊರಗಡೆ ಸಾಲನೂ ಮಾಡಿರ್ಬೋದು, ಆದ್ರೆ ಆ ಪದಕದ ಸರ ವಂಶ ಪಾರಂಪರೆಯಿಂದ ಬಂದಿರೋದು ಅಂತ ಇವ್ರಿಗೆ ಚೆನ್ನಾಗ್ ಗೊತ್ತು. ಇವ್ರದನ್ನ ಮುಟ್ಟಿರಕ್ಕಿಲ್ಲ. ನನ್ ಮಗಳ ಮೇಲೆ ಆಣೆ ಮಾಡಿ ಇವ್ರು ಸುಳ್ಳು ಹೇಳಲ್ಲ. ಅಕ್ಕಯ್ಯ, ಯಾವತ್ತಾದ್ರೂ ಇವಳು ಗಂಡನ ಬಿಟ್ಕೊಟ್ಟವಳ? ಕುಡ್ಕಾಗ್ಲಿ ಬಡ್ಕಾಗ್ಲಿ ಇವನ್ ಜೊತೆನೆ ಸಂಸಾರ ಮಾಡ್ತೀನಿ ಅಂತ ಆಟಕ್ಕೆ ಬಿದ್ದವಳೆ. ಬೇರೆ ಯಾರಾದ್ರೂ ಆಗಿದ್ರೆ ಇವನ್ನ ಬಿಟ್ಟೋಯ್ತಿದ್ರು. ಹಿಂಗಿರ್ಬೇಕಾದ್ರೆ ನನ್ ಗಂಡ ಕದ್ದವನೆ ಅಂತ ಅವಳು ಒಪ್ಕೋತಾಳ? ಸರಿ ಬಿಡಿ, ನಿಮ್ಗೆ ಯಾರಿಗೂ ನಮ್ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾವ್ ಒಂದು ಕ್ಷಣನೂ ಈ ಮನೇಲಿ ಇರಲ್ಲ. ಒಳ್ಳೆ ಪಾಯಿಂಟ್ ಹಾಕಿದ್ಲು. ಇದ್ಯಾಕವ್ವ ಮನೆ ಬಿಟ್ಟು ಹೋಗೋ ಮಾತಾಡ್ತಾ ಇದೀಯಾ? ಇನ್ನೇನಚ್ಚಿ, ಮನೆ ಮಗನ್ನೇ ಕಳ್ಳನ್ ತರ ನೋಡ್ತಾ ಇದ್ದಾರೆ. ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ಚಪ್ಪಲಿನೂ ಬಿಡಬಾರ್ದು ಅಂತಾರೆ. ಎಲ್ಲಿಗೋಯ್ತಾ ಇದ್ರ? ನೀವು ಹೊಟ್ಟೆ ಬಿಟ್ಟು ಹೋಯ್ತೀನಿ ಅನ್ನೋ ಮಾತನ್ನ ನಾನು ಕೇಳಿಸ್ಕೊಂಡೆ. ನಾವಿನ್ ಒಂದ್ ಕ್ಷಣನೂ ಈ ಮನೇಲಿ ಇರಲ್ಲ ಬಾವ. ನೀವು ನಿಮ್ಮ ಕೊನೆ ಹೋಗಿ. ಬೇಡ ಬಾವ, ಅದು ಅದೇನಿದ್ರು ಆಮೇಲೆ ಮಾತಾಡೋಣ. ಹಬ್ಬದ ದಿನ ಅಟ್ಟಿ ಬಿಟ್ಟು ಹೋಗೋ ಮಾತನ್ನೆಲ್ಲ ಆಡ್ಬೇಡಿ. ನನ್ನ ಮೇಲೆ ನಿಮಗೆ ಸ್ವಲ್ಪನಾದರೂ ಗೌರವ ಇದ್ರೆ ಕೊನೆಗೆ ಹೋಯ್ತೀರಾ ಅಷ್ಟೇ. ಏನವ ಇದೆಲ್ಲ? ಅದನ್ನ ನಾನು ಹೇಳ್ತೀನಿ. ದೇವ್ರ ಮೇಲೆ ಇದ್ದ ಚಿನ್ನದ ಪದಕ ಕಾಣ್ತಾ ಇಲ್ಲ. ನೀನ್ ಹೇಳು ಮಗ, ಈಟ್ ವರ್ಷ ಆ ಪದಕ ಇಲ್ದೆ ಯಾವತ್ತಾದ್ರೂ ಪೂಜೆ ಮಾಡಿದೀವ? ನಮ್ಮಟ್ಟಿಗೆ ಬಂದು ನಮ್ಮ ದೇವ್ರ ಪದಕನೇ ಕದಿಯೋಷ್ಟು ಧೈರ್ಯ ಯಾರಿಗೈತವ? ಯಾರು ಕದ್ದಿದ್ದು? ಇನ್ಯಾರು? ನಿನ್ ತಮ್ಮ ನಂಜೇಗೌಡ. ನಂಜೇಗೌಡ ಕದ್ದವನೆ ಅಂತ ರಾಮೇಗೌಡ ಹೇಳ್ತಾವನೆ. ಎಲ್ರು ಸೇರ್ಕೊಂಡು ನಂಜನ್ ಬೈತಾವ್ರೆ. ದಿಟ ಮಗ, ನಂಜ ಅಂತವನಲ್ಲ. ಅವನು ಕುಡಿಬೋದು, ಆದ್ರೆ ದೇವರೊಳಗೆ ಕದಿಯೋಷ್ಟು ಕೆಟ್ಟವನಲ್ಲ ಕಣಪ್ಪ. ಅಲ್ಲ, ಇದ್ರಾಗೆ ಆ ರಾಮೇಗೌಡಂದೇನಾದ್ರೂ ಮಸ್ಲತ್ತಿರ್ಬೋದಾ?
ಆದ್ರೆ ನಿನಗೆ ಅವಳ ಬಗ್ಗೆ ಗೊತ್ತಲ್ಲ, ಅವಳ ತಮ್ಮನ ಮಾತನ್ನೇ ನಂಬೋದು. ನಮ್ಮ ನಂಜನ್ಗೆ ಇವತ್ತದು ಏನು ಗ್ರಾಚಾರ ಕೆಟ್ಟದೋ ಗೊತ್ತಿಲ್ಲ. ಬೇಡ ಮಗ, ಅಯ್ಯೋ ಅವಳು ಬಿಟ್ಬಿಡ್ತಾಳೆ. ಅಯ್ಯೋ ನನ್ನ ಮಾತು ಕೇಳು, ಬೇಡ ಮಗ. ಅಯ್ಯೋ ಅವ್ಳು ಸುಮ್ಕಿರಕ್ಕಿಲ್ಲ ಮಗ. ಬೇಡ ಕಣ್ಮಗ, ಸಮಾಧಾನ ಮಾಡ್ಕೊ ಕಣ್ಮಗ. ನೀನು ಆಚೆಗೆ ಹೋದ್ರೆ ಅವ್ಳು ನಿನ್ಗೆ ಮತ್ತೆ ಸೂಜಿ ಚುಚ್ಬಿಡ್ತಾಳೆ. ಇವ್ರ ಮನೆಯಲ್ಲಿ ಚಿನ್ನದ ಪದಕ ಕದ್ದಿರೋದು ಬೇರೆ ಯಾರೂ ಅಲ್ಲ, ನಿಮ್ಮ ಮಾವ ರಾಮೇಗೌಡ. ಏನು ನಮ್ಮವನ? ಹ್ಞೂ, ಕದ್ದಿರೋದನ್ನ ನಮ್ಮ ಅಜ್ಜಿ ನೋಡಿದಾಳೆ. ಹೌದು ನಿಮ್ಮಯ್ಯ, ನೀನು ಕುಡ್ದು ತಿತ್ತಾಗ ಬಿದ್ದಿದ್ದಲ್ಲ ಅವಾಗ. ನಂಜೇಗೌಡ, ನನ್ನ ಕುತ್ತಿಗೆಗೆ ಚಾಕು ಮಡಗ್ತೀನಲ್ಲ ನೀನು, ಐತೆ ನೋಡಿ ನಿಂಗೀಗ. ಎಲ್ಲ ಕಳ್ಳನ ಮಗನ್ ತಂದು ಅವನ್ ಕದ್ದು ನನ್ ಮೇಲೆ ಹೇಳ್ತಾನ. ಬೇಕಾದ್ರೆ ಅವ್ನ ಕೋಣೆಗೆ ಹೋಗಿ ಹುಡುಕು.